ಯೇಸು ಲಾರ್ಡ್ ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 20 ವರ್ಸ್ 1 to 16. ಪರಲೋಕ ರಾಜ್ಯವನ್ನು ತನ್ನ ದ್ರಾಕ್ಷಿಯ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕಾಗಿ ಬೆಳಿಗ್ಗೆ ಹೊರಟ ಒಬ್ಬ ಯಜಮಾನನಿಗೆ ಹೋಲಿಸಲಾಗಿದೆ. ಅವನು ದಿನಕ್ಕೆ ₹1 ಕೂಲಿ ಆಳುಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ತನ್ನ ದ್ರಾಕ್ಷಿ ತೋಟಕ್ಕೆ ಅವರನ್ನು ಕಳುಹಿಸಿಕೊಟ್ಟನು. ಅವನು ಸುಮಾರು 9 ಗಂಟೆಗೆ ಹೊರಗೆ ಹೋಗಿ ಇನ್ನೂ ಕೆಲವರು ಸಂತೆಯ ಸ್ಥಳದಲ್ಲಿ ಕೆಲಸವಿಲ್ಲದೆ ನಿಂತಿರುವುದನ್ನು ಕಂಡು ಅವರಿಗೆ, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ಸರಿಯಾದ ಕೂಲಿಯನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದನು. ಆಗ ಅವರು ಹೊರಟು ಹೋದರು. ಅವನು ಸುಮಾರು 12 ಗಂಟೆಗೂ ಆನಂತರ 3 ಗಂಟೆಗೂ ತಿರುಗಿ ಹೋಗಿ ಹಾಗೆಯೇ ಮಾಡಿದನು. ತರುವಾಯ ಸುಮಾರು 5 ಗಂಟೆಗೂ ಅವನು ಹೊರಗೆ ಹೋಗಿ ಬೇರೆ ಕೆಲವರು ಕೆಲಸವಿಲ್ಲದೆ ನಿಂತಿರುವುದನ್ನು ಕಂಡು, ನೀವು ದಿನವೆಲ್ಲ ಇಲ್ಲಿ ಕೆಲಸವಿಲ್ಲದೆ ನಿಂತಿರುವುದೇಕೆ ಎಂದು ಕೇಳಿದನು. ಅವರು, ಯಾರೂ ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಎಂದರು. ಆಗ ಅವನು, ನೀವು ಸಹ ದ್ರಾಕ್ಷಿಯ ತೋಟಕ್ಕೆ ಹೋಗಿರಿ ಎಂದು ಹೇಳಿದನು. ಸಂಜೆ ಆದಾಗ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಮೇಸ್ತ್ರಿಗೆ ಕೂಲಿ ಆಳುಗಳನ್ನು ಕರೆದು, ಕೊನೆಯವರು ಮೊದಲುಗೊಂಡು ಕೊನೆಯವರಿಂದ ಪ್ರಾರಂಭಿಸಿ ಮೊದಲನೆಯವರೆಗೂ ಕೂಲಿಯನ್ನು ಕೊಡು ಎಂದನು. ಆಗ 5 ಗಂಟೆಗೆ ಬಂದವನು ಬಂದು ಪ್ರತಿಯೊಬ್ಬನಿಗೂ ₹1 ಕೊಟ್ಟನು. ಆಗ ಮೊದಲು ಬಂದವರು ತಮಗೆ ಹೆಚ್ಚು ದೊರೆಯುವುದೆಂದು ನೆನೆಸಿದರು, ಆದರೆ ಅವರಿಗೆ ಪ್ರತಿಯೊಬ್ಬನಿಗೂ ಅದೇ ರೀತಿಯಲ್ಲಿ ₹1 ಸಿಕ್ಕಿತು. ಅವರು ಅದನ್ನು ತೆಗೆದುಕೊಂಡಾಗ ಯಜಮಾನನಿಗೆ ವಿರೋಧವಾಗಿ ಗೊಣಗುಟ್ಟುತ್ತಾ, ಕಡೆಯವರಾದ ಇವರು 1 ತಾಸು ಕೆಲಸ ಮಾಡಿದರು, ಆದರೆ ದಿನವೆಲ್ಲ ಬಿಸಿಲಿನಲ್ಲಿ ಹೊರೆ ಹೊತ್ತು ಕೆಲಸ ಮಾಡಿದ ನಮ್ಮನ್ನು ನೀನು ಅವರಿಗೆ ಸರಿ ಮಾಡಿದ್ದಿ ಎಂದನು. ಆದರೆ ಯಜಮಾನನು ಅವರಲ್ಲಿ ಒಬ್ಬನಿಗೆ ಉತ್ತರವಾಗಿ, ಸ್ನೇಹಿತನೇ, ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ. ₹1 ನೀನು ನನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ? ನೀನು ಕೂಲಿಗೆ ತೆಗೆದುಕೊಂಡು ಹೋಗು. ನಿನಗೆ ನಾನು ಕೊಟ್ಟಂತೆಯೇ ಈ ಕಡೆಯವನು ಕೊಡುವುದಕ್ಕೆ ನನಗೆ ಇಷ್ಟ. ನನ್ನದನ್ನು ನನ್ನ ಇಷ್ಟ ಬಂದಂತೆ ಕೊಡುವುದಕ್ಕೆ ನನಗೆ ಹಕ್ಕಿಲ್ಲವೇ? ನಾನು ಔದಾರ್ಯವುಳ್ಳವನಾಗಿದ್ದರೆ ನಿನಗೆ ಹೊಟ್ಟೆ ಉರಿಯೋ ಎಂದನು. ಹೀಗೆ ಕಡೆಯವರು ಮೊದಲುಗೊಂಡು ಮೊದಲನೆಯವರೆಗೆ ಕರೆದವರು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯಭಾಗದಲ್ಲಿ ಒಂದು ಹೋಲಿಕೆ ಏನು ಅಂದರೆ, ಪರಲೋಕ ರಾಜ್ಯವು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕಾಗಿ ಕೆಲಸಕ್ಕೆ ಹೊರಟ ಒಬ್ಬ ಯಜಮಾನನಿಗೆ ಹೋಲಿಕೆ ಆಗಿದೆ. ದೇವರಿಗೆ ಸ್ತೋತ್ರ. ಪರಲೋಕ ರಾಜ್ಯ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಪರಲೋಕ ರಾಜ್ಯ, ದೇವರ ರಾಜ್ಯ, ದೇವರ ಸೇವೆಯನ್ನು ಯಾವುದಕ್ಕೆ ಹೋಲಿಕೆ ಮಾಡಿ ಇಲ್ಲಿ ಹೇಳಲಾಗಿದೆ ಅಂತಂದರೆ, ದ್ರಾಕ್ಷಿ ತೋಟಕ್ಕೆ ಕೂಲಿ ಕೆಲಸಗಾರನೇ ಕರೆಯೋಕ್ಕೆ ಹೊರಟಂತಹ ಯಜಮಾನಿಗೆ ಹೋಲಿಕೆಯಾಗಿದೆ. ದೇವರಿಗೆ ಸ್ತೋತ್ರ. ಅಲ್ಲಿ ಬೆಳಿಗ್ಗೆನೇ 1 ಟೈಮು, 9 ಗಂಟೆಗೆ 2ನೇ ಸಾರಿ, 12 ಗಂಟೆಗೆ 3ನೇ ಸಾರಿ, ಮತ್ತು 3 ಗಂಟೆಗೆ 4ನೇ ಸಾರಿ, 5 ಗಂಟೆಗೆ 5ನೇ ಸಾರಿ, 5 ಬಾರಿ ಹೋಗಿ ಆ ಯಜಮಾನನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನ ಕರೆದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ದೇವರಿಗೆ ಸ್ತೋತ್ರ. ಬೆಳಿಗ್ಗೆ ಹೋಗಿ ಕರೆದಾಗ ಒಪ್ಪಂದ ಮಾಡಿಕೊಂಡ್ರು, ನಾನು ದಿನಕ್ಕೆ ₹1 ನಿಮಗೆ ನಾನು ಕೂಲಿ ಕೊಡ್ತೀನಿ, ನಿನ್ನ ದ್ರಾಕ್ಷಿ ತೋಟದಲ್ಲಿ ಬಂದು ಕೆಲಸ ಮಾಡುವಂಥ. ದೇವರಿಗೆ ಸ್ತೋತ್ರ. ಹಾಗೆಯೇ 9 ಗಂಟೆಗೆ ಹೋಗಿ ಕರೆದಾಗಲೂ ಸಹ ಅವರು ಕೆಲಸ ಇಲ್ಲದೆ ಸಂತೆ ಬೀದಿನಲ್ಲಿ ನಿಂತಿದ್ರು ನೋಡ್ಬಿಟ್ಟು ಅಲ್ಲಿ ಯಜಮಾನ ಕರೀತಾನೆ, ನೀನು ಹೋಗಿ ನನ್ನ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು, ನಾನು ನಿನಗೆ ಸರಿಯಾದ ಕೂಲಿ ಕೊಡ್ತೀನಿ ಅಂತ. ತಿರುಗಿ 12 ಗಂಟೆಗೆ ಹೋಗಿ ಕರೆದಾಗಲೂ ಸಹ ಹಾಗೆಯೇ ಕೆಲಸ ಇಲ್ಲದೆ ನಿಂತಿದ್ದವ್ರನ್ನೇ ಕರೆದಿರೋದು.
3 ಗಂಟೆಗೆ ನೀವು ಕರೆದಾಗಲೂ ಸಹ ಆಗಲೂ ಅವ್ರಿಗೇನು ಕೆಲಸ ಇರಲಿಲ್ಲ ಆಗಿರ್ತಾರೆ. 5 ಗಂಟೆಗೆ ಕರೆದಾಗಲೂ ಸಹ ಅವ್ರಿಗೆ ಏನೂ ಕೆಲಸ ಇಲ್ಲದೆ ದಿನವೆಲ್ಲ ಕಾದಿರ್ತಾರೆ. ಕೆಲಸ ಇಲ್ಲದೆ ನಿಂತಿದ್ದಾಗ ಆ ದ್ರಾಕ್ಷಿ ತೋಟದ ಯಜಮಾನನ ಹೋಗಿ, ನೀನು ಹೋಗಿ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು, ನಾನು ನಿನಗೆ ಸರಿಯಾದ ಕೂಲಿ ಕೊಡ್ತೀನಿ ಅಂತ. ದೇವರಿಗೆ ಸ್ತೋತ್ರ. 5 ಗಂಟೆ ಆದಮೇಲೆ 5 ಗಂಟೆ 6 ಗಂಟೆ ಆದಮೇಲೆ ತನ್ನ ಮೇಸ್ತ್ರಿನ ಕರೆದಿದ್ದು ಯಜಮಾನ ಹೇಳ್ತಾ ಇದ್ದಾನೆ, ಕಡೆಯವರು ಮೊದಲುಗೊಂಡು ಮೊದಲಿನವ್ರಿಗೆ ಎಲ್ಲರಿಗೂ ನೀನು ಕೂಲಿ ಕೊಡು, 1 ರೂಪಾಯಿನಂತೆ ಅಂತ. ಸೊ ಹಂಗೆ ಅಂದ್ಕೊಟ್ಟಾಗ ಮೊದಲು ಬಂದವರು ಏನು ಅಂದ್ಕೊಂಡಿದ್ರು, ನಮಗೆ ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಜಾಸ್ತಿ ಅವ್ರಿಗೆ ಸಿಗಲಿಲ್ಲ. ಯಥಾ ಪ್ರಕಾರವಾಗಿ ಎಲ್ಲರಿಗೂ ಸಹ ಒಂದೇ ರೂಪಾಯಿ ಸಿಕ್ಕಿದಾಗ ಅವ್ರಿಗೆ ಬೇಸರ ಆಗುತ್ತೆ. ಯಜಮಾನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಜಮಾನ್ ಏನು ಹೇಳ್ತಾ ಇದ್ದಾನೆ, ಯಾಕೆ ನನ್ನ ದುಡ್ಡು ನನ್ನದು, ದ್ರಾಕ್ಷಿ ತೋಟ ನಂದು, ಕೆಲಸ ನಂದು, ದುಡ್ಡು ನಂದು, ನಾನು ಬೇಕಾದವ್ರಿಗೆ ಬೇಕಾದಷ್ಟು ಕೊಡ್ತೀನಿ, ನಿನಗೇನು ನಾನು ಮೋಸ ಮಾಡಲ್ವಲ್ಲ, ಒಪ್ಪಂದ ಮಾಡ್ಕೊಂಡ್ರ ಪ್ರಕಾರವಾಗಿ ನಾನು ನಿನಗೆ ಕೊಟ್ಟಿದ್ದೀನಲ್ಲ, ಯಾಕೆ ನನ್ನ ವಿಷಯದಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ, ನಂದು ನಾನು ಯಾರಿಗೆ ಬೇಕಾದರೂ ಕೊಡೋದಕ್ಕೆ ನನಗೆ ಅಧಿಕಾರ ಇದೆ, ನಿನಗೂ ನಾನು ಅನ್ಯಾಯ ಮಾಡಿಲ್ಲ, ನಿನಗೆ ಕೊಟ್ಟಿದ್ದೀನಿ ಹೋಗು ಅಂತ. ಹೀಗೆ ಕಡೆಯವರು ಮೊದಲುಗೊಂಡು ವಾಕ್ಯಭಾಗ 16 ಹೀಗೆ ಕಡೆಯವರು ಮೊದಲನೆಯವರು ಕಡೆಯವರಾದರು ಎಂದು ಹೇಳಿದಂತೆ ದೇವರಿಗೆ ಸ್ತೋತ್ರ. ಸೊ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಒಬ್ಬ ಮನುಷ್ಯನಾಗಿರ್ತಕ್ಕಂಥವನು ನೀತಿವಂತನಾಗಬೇಕು, ನಾನು ಧರ್ಮಿಷ್ಠನಾಗಬೇಕು, ಒಳ್ಳೆಯವನಾಗಬೇಕು ಸಮಾಜಕ್ಕೆ ಅನ್ನೋದಾದರೆ ಅವನೇ ಹಂಗೆ ಮಾಡ್ತಾನೆ. ಅನ್ಯಾಯ ಮಾಡಬಾರ್ದು, ಕೆಲಸಗಾರರಿಗೆ ಅನ್ಯಾಯ ಮಾಡಬಾರ್ದು, ಕೂಲಿಗಾರರಿಗೆ ಅನ್ಯಾಯ ಮಾಡಬಾರ್ದು, ಬಡವರಿಗೆ ಅನ್ಯಾಯ ಮಾಡಬಾರ್ದು ಅಂತ ಒಬ್ಬ ಮನುಷ್ಯನೇ ಇಷ್ಟು ನೀತಿವಂತನಾಗಿ ಬದುಕೋದಕ್ಕೆ ಅವನು ಆಸಕ್ತಿ ಉಳ್ಳವನಾದರೆ, ಪ್ರಯತ್ನ ಪಟ್ಟರೆ, ಮನಸ್ಸು ಮಾಡಿದ್ರೆ, ಅವನ ಕಾರ್ಯವನ್ನು ಮಾಡಿದ್ರೆ, ಸರ್ವೇಶ್ವರನಾದ ದೇವರು ಇನ್ನೆಷ್ಟು ನಂಬಿಗಸ್ತನಾಗಿದ್ದಾನೆ, ಎಲ್ಲವನ್ನು ಉಂಟು ಮಾಡಿರೋರು. ದೇವರಿಗೆ ಸ್ತೋತ್ರ. ಈಗ ದ್ರಾಕ್ಷಿ ತೋಟ ಯಾವುದು ಅಂದರೆ ದೇವರ ದ್ರಾಕ್ಷಿ ತೋಟ ಈ ಲೋಕವೇ ಆಗಿದೆ. ದೇವರ ಈ ದ್ರಾಕ್ಷಿ ತೋಟದಲ್ಲಿ ಯೇಸು ಕ್ರಿಸ್ತರು ಮುಂಚಿತವಾಗಿ ಹೇಳಿದರೆ, ಬೆಳೆಯು ಬಹಳವಾಗಿದೆ, ಕೆಲಸಗಾರರು ಸ್ವಲ್ಪವಾಗಿದ್ದಾರೆ, ಬೆಳೆ ಯಜಮಾನ ಕೇಳಿಕೊಂಡು ಕೆಲಸಕ್ಕೆ ತಕ್ಕಷ್ಟು ಆಳುಗಳನ್ನ ಕೆಲಸದವ್ರನ್ನ ಕಳಿಸಲಿ ಅಂತ. ದೇವರಿಗೆ ಸ್ತೋತ್ರ. ಎಷ್ಟು ಜನ ಕೆಲಸದವ್ರನ್ನ ಕಳಿಸಿದ್ರು ಸಹ ಅದು ಕಮ್ಮಿನೇ, ಎಷ್ಟು ಜನ ಕೆಲಸದವ್ರು ಬಂದರೂ ಸಹ ಅದು ಕಮ್ಮಿನೇ. ದೇವರಿಗೆ ಸ್ತೋತ್ರ. ಅಷ್ಟು ವಿಶಾಲವಾಗಿದೆ ದೇವರ ದ್ರಾಕ್ಷಿ ತೋಟ. ಈ ದ್ರಾಕ್ಷಿ ತೋಟದ ಯಜಮಾನನಲ್ಲಿ ಪಕ್ಷಪಾತವೇ ಇಲ್ಲ. ಆತನು ಯಾವ ಕಾಲದಲ್ಲಿ ಯಾರನ್ನು ಬೇಕಾದರೂ ಉಪಯೋಗಿಸ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಬೆಳಿಗ್ಗೆನೆ ಅಂದರೆ ನಾವು ಒಂದೆರಡು ಉದಾಹರಣೆ ನೋಡೋಣ. ಸಮುವೇಲನು, ಯೆರೆಮೀಯನು. ಸೊ ಇವ್ರನ್ನ ಕರೆದಾಗ ಮಕ್ಕಳು ಇನ್ನೂ ಎದೆ ಹಾಲನ್ನ ಕುಡಿದು ಬಿಟ್ಟಾಗಲೇ ಸಮುವೇಲನ ತಂದು ತಾಯಿ ದೇವರ ಆಲಯದಲ್ಲಿ ಬಿಟ್ಟು ಹೋಗ್ತಾರೆ. ದೇವರಿಗೆ ಸ್ತೋತ್ರ. ಸೊ ಆಗಿಂದನೂ ಆ ಮಗು ಅಲ್ಲೇ ಬೆಳೆಯುತ್ತೆ. ಮಗು ಬೆಳೀತಿದ್ದಾಗಲೇ ಅಲ್ಲೇ ಅದು ಒಂದು ಚಿಕ್ಕ ನಾರಿನ ಎಫ್ರೋದನ್ನು ಕಟ್ಟಿಕೊಂಡು ದೇವರ ಸನ್ನಿಧಿ ಸೇವೆ ಮಾಡ್ತಾಯಿತ್ತು. ದೇವರ ದೀಪವನ್ನು ಆ ಪರಿಶುದ್ಧ ಸ್ಥಳದಲ್ಲಿರ್ತಕ್ಕಂಥ ದೀಪದ ಸನ್ನಿಧಿನಲ್ಲಿ ಆ ಸಮುವೇಲನು ಮಲಿಕೋತಿದ್ದ ಅನ್ಬೇಕಾದ್ರೆ ದೇವರಿಗೆ ಎಷ್ಟು ಮೆಚ್ಚಿಯಾಗಿದೆ. ಸಮುವೇಲನು ಹೋಗಂಗೆ ಇಲ್ಲ, ಅಲ್ಲಿ ಯಾರಿಗೂ ಮಹಾಯಾಜಕನೇ ವರ್ಷಕ್ಕೊಂದು ಸರಿ ಹೋಗೋದು. ಆ ಪರಿಶುದ್ಧ ಸ್ಥಳಕ್ಕೆ ಸಮ್ಮುಖದಲ್ಲಿ ಇದ್ಕೊಂಡು ಅವನು ಅಲ್ಲೇ ಮಲಿಕೋತಿದ್ದ ಅಂತ ದರ್ಶನ ಆದಾಗ ಸಮುವೇಲನು ಅಲ್ಲೇ ಮಲಗಿದ್ದಾನೆ ಅದಕ್ಕೆ ವಾಕ್ಯ ಸಾಕ್ಷಿ ಹೇಳುತ್ತೆ. ಅದು ಕರೆದಾಗ ತಾತ ನನ್ನ ಕೂಗುದೆ ಅಂತ ಎಲಿನ ಬಂದು ಕೇಳಿದಾಗ ಸಮುವೇಲನು, ಆ ತಾತ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಕರೆದಿಲ್ಲ ಮಗನೇ ಅಂತ ಹೇಳ್ಬಿಟ್ಟು ಕೊನೆಗೆ ಅವನು ಯೋಚನೆ ಮಾಡ್ತಾನೆ, ಕರ್ತನು ಮಗುವನ್ನು ಕರಿತಾ ಇದ್ದಾನೆ, ದರ್ಶನದಲ್ಲಿ ಅವನ ಸಂಗಡ ಮಾತನಾಡೋದಕ್ಕೆ ಬಯಸ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡು ಅವನೇ ಹೇಳ್ತಾನೆ, ಇನ್ನೊಂದು ಸರಿ ಕರೆದ್ರೆ, ಕರ್ತನೆ ಈಗೋ ನಿನ್ನ ದಾಸನು ಕಾದಿದ್ದಾನೆ, ನೀನು ಮಾತನಾಡು, ನಿನ್ನ ಚಿತ್ತವನ್ನು ಪ್ರಕಟಪಡಿಸುವಂತ ನೀನು ಮಾತನಾಡು ಕಂದ ಅಂತ ಹೇಳ್ಕೊಟ್ಟಾಗ ಆ ಸಮುವೇಲನು ಅದನ್ನೇ ಹೇಳ್ತಾನೆ, ಕರ್ತನೆ ನಾನು ಕಾದಿದ್ದೇನೆ, ನಿನ್ನ ದಾಸನು ನೀನು ಮಾತನಾಡು ಅಂತ ಹೇಳ್ದಲ್ವ. ಸೊ ಹೀಗೆ ದರ್ಶನದಲ್ಲಿ ಸಮುವೇಲನಿಗೆ ಇನ್ನೂ ಮಗುವಾಗಿದ್ದಾಗಲೇ ಮಾತನಾಡಿತು. ಯೆರೆಮೀಯನಿಗೆ ಸಾಕ್ಷಿ ಉಂಟು ವಾಕ್ಯ, ಕರ್ತನೆ ನಾನು ಮಾತು ಬರದ ಬಾಲಕ ನೀನು ಅಂತ. ದೇವರಿಗೆ ಸ್ತೋತ್ರ. ಅಷ್ಟು ಚಿಕ್ಕ ಮಕ್ಕಳನ್ನೇ ದೇವರು ಉಪಯೋಗಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಯಸ್ಸಾದವ್ರನ್ನೂ ಸಹ ದೇವರು ಉಪಯೋಗಿಸ್ತಾರೆ. ಅವರಿಗೆ ಯಾವುದೇ ಒಂದು ವಯಸ್ಸಿನ ಅವಶ್ಯಕತೆಯೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸಾಮರ್ಥ್ಯ ಜ್ಞಾನ ಮುಖ್ಯ ಅಲ್ಲ ಅಂದ್ಕೋಬೋದು. ಆದರೆ ಸಮುವೇಲನ ಯೆರೆಮೀಯನ ಬಿಟ್ಟರೆ ಅಂಥ ಕಾರ್ಯಗಳನ್ನ, ಅಂಥ ಅವಕಾಶಗಳನ್ನ, ಸಾಕ್ಷಿಗಳನ್ನ ನಾವು ಕೇಳ್ತಾನೆ ಇಲ್ಲ. ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಏನು ಅಂದರೆ, ಸೇವೆ ಮಾಡ್ಬೇಕಾದ್ರೆ ನಮ್ಮ ಜನರು ಮಕ್ಕಳು ಓದಬೇಕು, ಓದಿಯವರು ದೊಡ್ಡವರಾಗಬೇಕು, ಥಿಯೋಲಜಿ ಕಲಿಬೇಕು, ಡಿಗ್ರಿ ತಗೋಬೇಕು, ಇದು ಆಸಕ್ತಿ. ಹೌದು, ಆ ಥಿಯೋಲಜಿ ಕಾಲೇಜ್ಗಳನ್ನ ಕೊಟ್ಟಿರೋರು ದೇವರೇ. ಹಾಗಂದಾಕ್ಷಣಕ್ಕೆ ಅದನ್ನೇ ಮಾಡಿಸಿ ದೇವರು ಸೇವೆ ಮಾಡಿಸಿಲ್ಲ. ದೇವರು ಏನು ಬರೆದಿದ್ದವ್ರ ಹತ್ರನೇ ಸೇವೆ ಮಾಡಿಸಿದಾರಲ್ಲ. ಈಗ ಮೋಶೆ ನಂತರ ಬಂದಂಥ ಯೆಹೋಶುವನು ಎಷ್ಟು ವಿದ್ಯಾವಂತನಾಗಿದ್ದ? ಇಲ್ಲ. ಆರೋನನು ವಿದ್ಯಾವಂತನಾಗಿದ್ದ? ಇಲ್ಲ. ಅವ್ರ ಮುಖಾಂತರ ಎಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಅಂದರೆ, ಆರೋನ್ನ ಮಹಾಯಾಜಕ ಕೆಲಸವನ್ನು ಮಾಡೋದಕ್ಕೆ ಈ ಕಾಲದಲ್ಲಿ ದೊಡ್ಡ ಪೋಪನ ಪದವಿ ಇದೆ. ಅವ್ರ ಕಂಟ್ರೋಲಲ್ಲಿ ಎಷ್ಟೋ ದೇಶಗಳಿದೆ ಅಂತ ಹೇಳ್ತಾರೆ. ಆದರೆ ಆ ಪದವಿಗೆ ಆರೋನು ಎಷ್ಟು ಓದಿ ತಗೊಂಡ ಅಂತಂದರೆ ಖಂಡಿತ ವಿದ್ಯಾವಂತನೇ ಆಗಿರಲಿಲ್ಲ. ಅವರೆಲ್ಲ
ಈಜಿಪ್ಟಿನಲ್ಲಿ ಅಧೀನದಲ್ಲಿ ಆಳುಗಳಾಗಿ ದುಡಿತಿದ್ದರು. ಸೊ ಅಂಥವ್ರನ್ನ ತಗೊಂಡು ತನ್ನ ಪವಿತ್ರಾತ್ಮನಿಂದ ತುಂಬಿಸಿ ದೇವರು ಅವ್ರ ಜ್ಞಾನವನ್ನು, ಬಲವನ್ನು, ಮಹಿಮೆಯನ್ನು, ಶಕ್ತಿಯನ್ನು ಕೊಟ್ಟು ಅವ್ರನ್ನ ಉಪಯೋಗಿಸಿದ್ರು. ಸೊ ಅವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಆರೋನ್ನ ಕಾಲದಲ್ಲಿ, ಮೋಶೆ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಮುಂದೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾವತ್ತು ಬೇಕಾದ್ರೂ ಮಾಡೋದಕ್ಕೆ ಸಕ್ತರಾಗಿದ್ದಾರೆ. ಸೊ ಅದರ ಒಪ್ಪಿಸ್ಕೊಡ್ಬೇಕು ಅಷ್ಟೇ. ಎಲ್ಲಿ ಬೇಕಾದ್ರೂ ಮಾಡ್ತಾರೆ, ಇಲ್ಲೇ ಅಂತಲಲ್ಲ, ಯಾವ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಅವರು ಮಾಡ್ತಾರೆ, ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಸೊ ಆದರೆ ಅದೇ ನಂಬಿಕೆ, ಭಕ್ತಿ, ನಿರೀಕ್ಷೆ ದೇವರಲ್ಲಿರಬೇಕು. ದೇವರಿಗೆ ಸ್ತೋತ್ರ. ಆದರೆ ಈಗ ವಾಕ್ಯ ಭಾಗ ಏನು ಹೇಳ್ತಿದೆ ಅಂದರೆ 16ನೇ ವಾಕ್ಯ, ಹೀಗೆ ಕಡೆಯವರು ಮೊದಲನೆಯವರು ಕಡೆಯವರಾದರು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೇವೆ ಅಂತ ಬಂದಾಗ ಚಿಕ್ಕ ಸೇವೆ, ದೊಡ್ಡ ಸೇವೆ ಅಂತ ಬರಲ್ಲ. ನಾವು ಇಷ್ಟು ವರ್ಷ ಸೇವೆ ಮಾಡಿದ್ದೀವಿ, ಅಷ್ಟು ವರ್ಷ ಸೇವೆ ಅಂತ ಬರೋದೇ ಇಲ್ಲ. ಕೆಲವರು ಅಂದ್ಕೋತಾರೆ ನಾವು 10 ವರ್ಷ ಸೇವೆ ಮಾಡಿದ್ದೀವಿ, 20 ವರ್ಷ ಸೇವೆ ಮಾಡಿದ್ದೀವಿ, 50 ವರ್ಷ ಸೇವೆ ಮಾಡಿದ್ದೀವಿ, ಜೀವಿತವೆಲ್ಲ ಸೇವೆ ಮಾಡಿದ್ವಿ ಅಂತ. ಕೆಲವರು ಅಂದ್ಕೋತಾರೆ ನಾವು 1 ವರ್ಷದಿಂದ ಮಾಡಿದ್ದೀನಿ ಇಷ್ಟೆಲ್ಲ ಸೇವೆನೀಗ ಅಂತ. ಆದರೆ ಅದು ಯಾವುದು ಬರಲ್ಲ. ಸೇವೆ ಮೇಲೆ ಎಲ್ಲವೂ ಸಹ ದೇವರ ಸೇವೆನೇ. ಯಾರಿಗಾದ್ರೂ ದೇವರ ಸಹಾಯ ಇಲ್ಲದೆ ಒಬ್ಬರನ್ನ ರಕ್ಷಣೆ ನಡೆಸೋಕ್ಕಾಗತ್ತಂದರೆ ಖಂಡಿತ ಅವರ ಕಲಾಗಲ್ಲ. ಒಬ್ಬನ ಪವಿತ್ರಾತ್ಮರ ಮುಟ್ಟದೆ ಅವನಿಗೆ ಏಸುವೆ ಕರ್ತನಂತ ಹೇಳ್ಸೋದಕ್ಕೆ ಈ ಮನುಷ್ಯರಿಂದ ಸಾಧ್ಯನೇ ಇಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಸಹಾಯದಲ್ಲೇ, ದೇವರು ಕೊಟ್ಟಿರ್ತಕ್ಕಂಥ ದೇವರೇ ನಮ್ಮ ಕಾರ್ಯ ಮಾಡಿ ನಮ್ಮನ್ನು ಈ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥದ್ದು. ದೇವರೇ ಕಾರ್ಯ ಮಾಡಿ ಒಬ್ಬೊಬ್ಬರನ್ನು ಆ ಸ್ಥಾನದಲ್ಲಿ ನಿಲ್ಲಿಸಿರೋದು. ಸೊ ಹಾಗಾಗಿ ನನ್ನ ಸೇವೆ ಅಲ್ಲಿ ನನ್ನ ಶಕ್ತಿಯಲ್ಲಿ, ನನ್ನ ಜ್ಞಾನದಲ್ಲಿ, ನನ್ನ ಬಲದಲ್ಲಿ ನಾನು ಇಷ್ಟು ಜನನ ದೇವರ ರಾಜ್ಯಕ್ಕೆ ನಡೆಸ್ತೀನಿ ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ದೇವರೇ ಒಬ್ಬೊಬ್ಬರು ಉಪಯೋಗಿಸೋರಾಗಿದ್ದಾರೆ. ದೇವರೇ ಕಾರ್ಯವನ್ನು ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡೋರಾಗಿದ್ದಾರೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳು, ಸೇವೆ ಅಂತ ಬಂದಾಗ ಚಿಕ್ಕ ಸೇವೆ, ದೊಡ್ಡ ಸೇವೆ, ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಬರಲ್ಲ. ಎಲ್ಲವೂ ಸೇವೆ, ಎಲ್ಲವೂ ದೇವ್ರು ಕೊಡ್ತಿರ್ತಕ್ಕಂಥದ್ದು, ಎಲ್ಲರೂ ಸಹ ದೇವ್ರು ನಡೆಸ್ತಕ್ಕಂಥದ್ದು. ಸೊ ಅವರು ಎಲ್ಲರೂ ಸಹ ಹೇಳ್ತಾ ಇದ್ದಾರೆ, ನಾನು ಎಲ್ಲರನ್ನ ಸಮಾನ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಕಡೆಯಲ್ಲಿ ಬಂದವ್ರನ್ನೇ ನಾನು ಮೊದಲನೇ ಮಾಡ್ತೀನಿ, ಮೊದಲನೇ ಬಂದಿರೋರನ್ನೇ ಕಡೆಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅದು ಅವ್ರ ಸ್ವಂತ ಅಧಿಕಾರ. ಸೊ ನಾವು ನಂಬಿಗಸ್ತರಾಗಿ ಒಪ್ಪಿಸ್ಕೊಡೋಣ. ಆಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿ ಮಾಡೋಣ. ಕರ್ತನು ತಾನೇ ನಮ್ಮನ್ನು ನಡೆಸುವವರಾಗಿರಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದೀರಾ, ಕಡೆಯವರು ಮೊದಲನೆಯವರು ಕಡೆಯವರಾದರು ಅಂತ. ಸ್ವಾಮಿ ಯೇಸಪ್ಪ, ನಿಮ್ಮ ಸಮಸ್ತವು ನಿಮ್ಮದೇ ಆಗಿದೆ. ನೀವೇ ಎಲ್ಲದರ ಮೇಲಿದ್ದೀರಾ. ನಿಮ್ಮ ಚಿತ್ತದಂತೆ ಉಪಯೋಗಿಸಿ. ಆಮೇನ್. ನೀವು ಯಾರನ್ನ ಯಾವಾಗ, ಯಾವ ಸಮಯದಲ್ಲಿ, ಯಾವ ಕಾಲದಲ್ಲಿ, ಯಾವ ಕಾರ್ಯವನ್ನು ಮಾಡಿಸ್ಬೇಕು ಅಂತಿದ್ದೀರಾ ಅದನ್ನು ಮಾಡಿಸಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ರಾಜ್ಯಕ್ಕೆ ಲಾಭವಾಗಲಿ. ಆಮೇನ್. ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ತೀವಿ. ನಿಮ್ಮ ಚಿತ್ತದಂತೆ ನಡೆಸಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವ ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.